2000ನೇ ಇಸವಿಯಲ್ಲಿ ಉಡುಪಿ ಜಿಲ್ಲೆಯ ಶಂಕರ್ಪುರ ಯೇಸುಪುರ ಇಲ್ಲಿ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜಾ ಮತ್ತು ಇವರ ತಂಡದಿಂದ ಪ್ರಾರಂಭಗೊಂಡ ವಿಶ್ವಾಸದ ಮನೆ ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಕೇಂದ್ರ ಇಂದು ದಿಕ್ಕು ದಿಸೆಯಿಲ್ಲದೆ ಅಲೆದಾಡುವ ಅನೇಕ ನಿರ್ಗತಿಕರಿಗೆ ವರದಾನವಾಗಿ ಪರಿಣಮಿಸಿದೆ. ಎಲ್ಲಿಂದಲೋ ಬಂದ ಮಾನಸಿಕ ಸ್ಥಿಮಿತ ಕಳೆದುಕೊಂಡ ಯುವಕ ಯುವತಿಯರನ್ನು ರಸ್ತೆಯಿಂದ ಕರೆದುಕೊಂಡು ಬಂದು ಅವರನ್ನು ಶಾರೀರಿಕವಾಗಿ ಶುಚಿಗೊಳಿಸಿ ಶುಭ್ರ ಬಟ್ಟೆ ತೊಡಿಸಿ ಸೂಕ್ತವಾದ ವೈದ್ಯಕೀಯ ಚಿಕಿತ್ಸೆ ಕೊಟ್ಟು ಅವರಿಗೆ ಹೊಟ್ಟೆ ತುಂಬ ಆಹಾರ ಒದಗಿಸಿ ಅವರನ್ನು ಉತ್ತಮರನ್ನಾಗಿಸುವ ಕಾರ್ಯ ಇಲ್ಲಿ ಅಂದಿನಿಂದ ನಡೆಯುತ್ತಾ ಬಂದಿದೆ. ಇಲ್ಲಿ ಬಂದ ಕೆಲ ದಿನಗಳಲ್ಲಿಯೇ ಅವರು ಗುಣಮುಖರಾಗಿ ನಂತರ ಅವರಿಗೆ ವಿವಿಧ ಕರಕುಶಲ ತರಬೇತಿ ನೀಡಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರನ್ನಾಗಿಸುತ್ತಿದ್ದೇವೆ. ಇಲ್ಲಿದ್ದು ಕೆಲ ಸಮಯದಲ್ಲಿ ಸಂಪೂರ್ಣ ಚೇತರಿಸಿಕೊಂಡ ನಂತರ ಅವರನ್ನು ಅವರ ವಿಳಾಸಕ್ಕೆ ಸ್ವತಃ ಸಂಸ್ಥೆಯ ವಾಹನದ ಮೂಲಕ ಅವರ ಮನೆಗೆ ತಲುಪಿಸುವ ಕೆಲಸನೂ ಮಾಡುತ್ತಾ ಬಂದಿರುತ್ತೇವೆ. ಈವರೆಗೆ ಸುಮಾರು 860ಕ್ಕೂ ಅಧಿಕ ಮಾನಸಿಕ ಅಸ್ವಸ್ಥರನ್ನು ಸ್ವಸ್ಥ ಮಾಡಿದ ಹೆಗ್ಗಳಿಕೆ ಈ ಸಂಸ್ಥೆಯದು. ಇವನ ಹೆಸರು ರಮಣ್. ಬಿಹಾರ ಮೂಲದವನಾದ ಇವನು ನಮಗೆ ಸಿಕ್ಕಿದ್ದು 24/3/2016 ಬ್ರಹ್ಮಾವರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾಬುಕಳ ಎಂಬ ಜಾಗದಲ್ಲಿ ಒಂದು ಗೋಣಿಚೂಲ ಕೈಯಲ್ಲಿದೆ. ಮತ್ತು ಅದರ ನಂತರ ತಲೆ ಕೂದಲು ಜಡೆಗಟ್ಟಿದೆ, ಸ್ನಾನ ಮಾಡಿದೆ, ಮೈ ಒಂದು ಟೀ ಶರ್ಟನ್ನು ಹಾಕಿದ್ದಾನೆ, ಒಂದು ಬಟ್ಟೆಯನ್ನು ಕುತ್ತಿಗೆಗೆ ಸುತ್ತಿದ್ದಾನೆ, ಹಾಗೆ ಏನೇನು ಮಾತಾಡ್ತಾ ಇದ್ದಾನೆ ನೀವೇನು ಗಮನಿಸ್ತಾ ಇದ್ದೀರಿ. ಮತ್ತು ಮೈಯೆಲ್ಲ ಕೊಳೆಯಾಗಿದೆ, ದುರ್ವಾಸನೆ ಬರ್ತಾ ಉಂಟು. ಸಾರ್ವಜನಿಕರ ಕರೆ ನಿಮಿತ್ತ ಅಲ್ಲಿಗೆ ತೆರಳಿದ ನಮ್ಮ ತಂಡ ನದಿಯ ಪಕ್ಕ ಮಲಗಿದ್ದ ಕೊಳಕಾದ ಬಟ್ಟೆ ಮತ್ತು ಜಡೆಕಟ್ಟಿದ ಕೂದಲಿನಿಂದ ದುರ್ವಾಸನೆ ಬರುತ್ತಿದ್ದ ಇವನನ್ನು ಅಲ್ಲಿಂದ ನಮ್ಮ ಸಂಸ್ಥೆಗೆ ಕರೆದುಕೊಂಡು ಬಂದು ಅವನ ಬಟ್ಟೆ ಮತ್ತು ಕೂದಲು ತೆಗೆದು ಶುಚಿಗೊಳಿಸಿ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ನೀಡಿ ಉಪಚರಿಸಲಾಯಿತು. ಶುಚಿತ್ವಕ್ಕಿಂತ ಮುಂಚೆ ಯಾವ ರೀತಿ ಕಾಣ್ತಾ ಇದ್ರು, ಈಗ ಹೇಗೆ ಕಾಣ್ತಾ ಇದ್ದಾರೆ ನೋಡಿರಿ. ಈಗ ಇವರ ತಲೆ ಬೋಡಿಸಿದ್ದೇವೆ, ಗಡ್ಡ ತೆಗೆದಿದ್ದೇವೆ, ಅದನಂತರ ಸ್ನಾನವನ್ನು ಕೊಟ್ಟಿದ್ದೇವೆ ಮತ್ತು ಈಗ ಹೊಸ ಬಟ್ಟೆಯೊಂದಿಗೆ ನಿಮ್ಮ ಮಧ್ಯದಲ್ಲಿ ಅವರು ನಿಂತಿದ್ದಾರೆ. ಎಷ್ಟು ಚಂದವಾಗಿ ಕಾಣ್ತಾರೆ ನೋಡಿ ಪ್ರಿಯರೇ. ಹೀಗೆ ಕೆಲ ದಿನಗಳು ಅವನನ್ನು ಪ್ರೀತಿಯಿಂದ ಆರೈಕೆ ಮಾಡಿದ ಪರಿಣಾಮ ಅವನ ಮಾನಸಿಕ ಅಸ್ವಸ್ಥತೆ ಹೋಗಿ ಸರಿಯಾಗಿ ಮಾತಾಡಲು ಪ್ರಾರಂಭಿಸಿದ. पढ़े लिखे नहीं, मेरा भाई पढ़ा हुआ लिखा हुआ। तू नहीं पढ़ा है? वो हम लोग घर में काम करते हैं, वो सब मम्मी डैडी है, माई हम बाप नहीं मर गया. ದೈನಂದಿನ ಕೆಲಸದ ಜೊತೆಗೆ ಬೇರೆ ಕೆಲಸಗಳನ್ನು ಸರಿಯಾಗಿ ಮಾಡಲು ಪ್ರಾರಂಭಿಸಿದ. ಜೊತೆಗೆ ಅವನು ಎಲ್ಲಿಂದ ಬಂದ, ಹೇಗೆ ಬಂದ ಎಂಬಿತ್ಯಾದಿ ಮಾಹಿತಿ ನೀಡುವ ಹಂತ ತಲುಪಿದಾಗ ಅವನಿಂದಲೇ ಅವನ ವಿಳಾಸ ಕೇಳಿ ಅವನ ಕುಟುಂಬಸ್ಥರಿಗೆ ಪತ್ರ ಮುಖೇನ ವಿಷಯ ತಿಳಿಸಿದೆವು. ವಿಷಯ ತಿಳಿದ ಅವನ ಅಮ್ಮ ಮತ್ತು ಅಣ್ಣ ಬಿಹಾರದಿಂದ ರಮಣನನ್ನು ನೋಡಲು ಮತ್ತು ವಾಪಸ್ ತಮ್ಮ ಮನೆಗೆ ಕರೆದೊಯ್ಯಲು ಧಾವಿಸಿ ಬಂದರು. ರಮಣನ ಅಮ್ಮನಿಗೆ ತನ್ನ ಮಗನನ್ನು ನೋಡಿದ ಕ್ಷಣ ತುಂಬಾನೇ ಭಾವುಕರಾದರು. ಎಷ್ಟೆಂದರೂ ಎತ್ತಕರಳಲ್ಲವೇ. पहचान कर रहा हूँ, कौन है? नाम बताओ भैया। क्या नाम है? सही है, चंदन उर्फ सब्बीर। वो कौन है? ये कौन है? तू बात क्यों नहीं करता है? और हम लोग का अलग लैंग्वेज, गुस्सा नहीं करते? सुनो,
हमारी भाषा बताओ। हाँ? रमन, इतना दिन मेरे से क्या बोलता घर जाना है, अब माँ आया तो माँ को लपेट चले के जाओ चाहिए ना? भाई। क्या है हाँ तो चल लपेट हाँ। ಇದೆಲ್ಲವನ್ನು ನೋಡುತ್ತಿದ್ದ ನಮಗೆ ಏನೋ ಸಂತೃಪ್ತ ಭಾವ, ದೂರಾದ ಅಮ್ಮ ಮಗನನ್ನು ಒಂದುಗೂಡಿಸಿದ ಖುಷಿ, ಎಲ್ಲಿಂದಲೋ ಬಂದು ಎಲ್ಲೋ ರಸ್ತೆಯಲ್ಲಿ ತಿರುಗಾಡುತ್ತಿದ್ದವನನ್ನು ಮರಳಿ ಅವನ ಮನೆಯವರಿಗೆ ಒಪ್ಪಿಸಿದ ಸಾರ್ಥಕ ಭಾವ ನಮ್ಮಲ್ಲಿತ್ತು. ದಾನಿಗಳಾದ ನೀವು ನಮ್ಮ ಈ ಕೆಲಸಕ್ಕೆ ಕೈ ಜೋಡಿಸಿ ನಿಮ್ಮಿಂದಾಗುವಷ್ಟು ಸಹಾಯ ನಮಗೆ ನೀಡಿದರೆ ಇನ್ನಷ್ಟು ಜನರಿಗೆ ಸಹಾಯ ಮಾಡುವ ಶಕ್ತಿ ನಮಗೂ ಬರುತ್ತದೆ.